ಅವಾಗಿಂದ ಅವ್ರಿಗೆ ಆ ನೋವಿದೆ. ಆವಾಗಲೇ ಡಾಕ್ಟ್ರ್ ಹೇಳಿದರು, ಇಲ್ಲ ಇದು ಸ್ಲಿಪ್ಪು ಐ ಮೀನ್ L4 ಆ್ಯಂಡ್ L5 ಅದೊಂದು ಸ್ವಲ್ಪ ಅದ್ರ ಪೊಸಿಷನಿಂದ ಸ್ವಲ್ಪ ಜರುಗಿದೆ. ಸೊ ಅದಕ್ಕೆ ಆಪ್ರೇಷನ್ ಅದ್ರ ಪೊಸಿಷನ್ ವಾಪಸ್ ಕೂರಬೇಕಂದ್ರೆ ಅದಕ್ಕೆ ಸಪೋರ್ಟಿವ್ ಏನಾರು ಕೊಟ್ಟೆ ಅದನ್ನ ಕೂರಿಸ್ಬೇಕು. ಸೊ ಅದಕ್ಕೆ ಆಪ್ರೇಷನ್ ಮಾಡಲೇಬೇಕು ಅಂತ. ಬಟ್ ದರ್ಶನ್ ಅವ್ರಿಗೆ ಆಪ್ರೇಷನ್ ಮಾಡಿಸ್ಕೊಳ್ದೇ ಇದ್ರೆ ಏನು ಅಂತ ಕೇಳ್ದ. ನೋವು ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ನೋವನ್ನ ನೀವು ಬೇರ್ ಮಾಡೋಕ್ಕೆ ರೆಡಿ ಇದ್ದರೆ ನೀವು ರೆಡಿ ಆಗಬೇಕು. ಇಲ್ಲ ಎಕ್ಸಸೈಸ್ ಎಲ್ಲ ಮಾಡಿ ಆ ನೋವನ್ನ ಕಮ್ಮಿ ಮಾಡಿಕೊಂಡು ನೀವು ಮಸಲ್ನ ಸ್ಟ್ರಾಂಗ್ ಮಾಡ್ಕೊಂಡು ಮಾಡ್ತೀರಂದರೆ ಅದು ಫೈನ್ ಅಂತ ಹೇಳಿದ್ರು. ಆ ಟೈಮಲ್ಲೂ ಆಲ್ಮೋಸ್ಟ್ 1-1.5 ತಿಂಗಳು ಹಾಸ್ಪಿಟಲಿದ್ದು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ರೆಡಿಯಾಗಿ ಬಂದೆ. ಅದು ಸಾರಥಿ ಆಗ ಶೆಡ್ಯೂಲು ಬ್ರೇಕ್ ಆಗಿತ್ತು ಅವರು ಹೆಲ್ತ್ ಇಶ್ಯೂಗೆ. ಆಮೇಲಿಂದ ಬಂದರು, ತಿರ್ಗಾ ಸಾರಥಿ ಸಿನಿಮಾ ಮುಗಿಸಿದ್ವಿ. ನಡೀತಾ ಇತ್ತು ಚೆನ್ನಾಗೆ. ಪದೇ ಅವ್ರಿಗೆ ಆ ನೋವು ಬರೋದು, ಮೆಡಿಕೇಷನ್ನಲ್ಲಿರೋರು, ಫಿಸಿಯೋಥೆರಪಿ ಮಾಡಿಸೋರು, ರೆಡಿ ಮಾಡ್ಕೊಳ್ಳೋರು. ಆಮೇಲೆ ಬೃಂದಾವನ ಸಿನಿಮಾ ಟೈಮಲ್ಲಿ ಐಸ್ಲ್ಯಾಂಡ್ಗೆ ಹೋದಾಗ ತುಂಬ ಚಳಿಲಿ ಬರೀ ಅದೊಂದು ಶಲ್ಯ ಥರ ಹಾಕೊಂಡು ಕುದುರೆ ಮೇಲೆ ಓಡಿಸ್ಬೇಕಾದ್ರೆ ಕುದುರೆ ಬಿತ್ತು. ಆ ಚಳಿಗೂ ಆ ನೋವು ಜಾಸ್ತಿ ಆಯಿತು. ತಿರ್ಗಾ ವಾಪಸ್ ಬಂದಮೇಲೆ BGSಲ್ಲಿ ಟ್ರೀಟ್ಮೆಂಟ್ ನಡೀತು. ತಿರ್ಗಾ ಆಮೇಲೆ ಅದನ್ನ ರೆಡಿ ಮಾಡಿಕೊಂಡ್ರು, ಹೋದರು. ಆ್ಯಂಡ್ ಈ ಸತಿ ಇದು ಈ ಪರಿಸ್ಥಿತಿಲೆಲ್ಲ ಒಂದು ಟ್ರಾಮಲ್ಲಿರ್ತಾರೆ ಜನ. ಆವಾಗ ನಿಮಗೆ ಹೆಲ್ತ್ ಇಶ್ಯೂಗಳು ಸ್ಟ್ರೈಕ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಹಂಗೆ ಆಗಿರೋದು ಇದು. ಆ್ಯಂಡ್ ಇವ್ರಿಗೆ ಇಂಡಿಯನ್ ಟಾಯ್ಲೆಟಲ್ಲಿ ಇದು ಮಾಡೋಕ್ಕಾಗ್ತಾಯಿರಲ್ಲ. ಸೊ ಅದರಿಂದ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂದರೆ ಅದನ್ನ ಅರೇಂಜ್ಮೆಂಟ್ಗೆ ಪರ್ಮಿಷನ್ನು ಪ್ರೊಸೀಜರ್ ಇದೆ, ಅದರಲ್ಲೆಲ್ಲ ಸ್ವಲ್ಪ ಡಿಲೇ ಆಯಿತು. ಸೊ ಅದರಿಂದ ಈ ಪ್ರಾಬ್ಲಮ್ ಇನ್ನೂ ಜಾಸ್ತಿ